ಯಾಕಂದ್ರೆ ನ್ಯಾಯಾಂಗ ಇಷ್ಟೊಳಗೆ ಇವ್ರು ಹೊರಗೆ ಬರಲಾರ್ದಷ್ಟು ಇವ್ರ ಮೇಲೆ ಕೇಸುಗಳಿದ್ದಾವೆ, 1, 2 ಅವೆಲ್ಲ. ಆದರೆ ಇವತ್ತು ಬಂದಿದ್ದಾರೆ, ರಾಜಕೀಯ ಮಾಡ್ತಾಯಿದ್ದಾರೆ, ಮತ್ತು ರಾಜಕಾರಣಿಯಾಗಿ ವ್ಯವಹಾರಗಳು ಮಾಡ್ತಾರೆ. ಅವ್ರು ಸುತ್ತಮುತ್ತ ಜನ ಉಳಿದ್ದಾರೆ. ಹೀಗಾಗಿ ಜನಾರ್ದನ ರೆಡ್ಡಿ ಅವರಂತಹ ರಾಜಕಾರಣ ಇವತ್ತು ಅವಶ್ಯದನ ಅಂದ್ರೆ ಅದಕ್ಕೆ ಉತ್ತರಣ ಇಲ್ಲದಂಥ ಪರಿಸ್ಥಿತಿಗಳು ನಾವೆಲ್ಲ ಇದ್ವಿ. ಅದಕ್ಕಾಗಿ ಇವತ್ತು ಯಾಕೆ ಈ ವಿಷಯ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ ಅಂದರೆ, 1 ಅಲ್ಲ 2 ಅಲ್ಲ, ಸುಧಾಂಶು ನ್ಯಾಯಮೂರ್ತಿ ಅವರು ಏನು ಇವತ್ತು ಒಂದು ವರದಿ ಕೊಟ್ಟಿದ್ದಾರೆ, ಇದು ಸಾಮಾನ್ಯವಾದ್ದಲ್ಲ ಇದು. ಆದರೆ ಇದರಿಂದ ಹೇಗೆ ಅವ್ರು ಉಳ್ಕೊಳ್ತಾರೋ ಅಥವಾ ಒಳಗೆ ಸಿಕ್ಕಾಕೊಳ್ತಾರೋ ಅಥವಾ ಕೆಲವು ದಿನ ಮತ್ತೆ ಜೈಲಿಗೆ ಹೋಗ್ತಾರೋ, ಇವು ಇಲ್ಲೇ ಜೈಲಿಗೆ ಹೋಗಿ ಇನ್ನುಳಿದಾಗುವುದೆಲ್ಲ ಇಮ್ಮೆಟೀರಿಯಲ್. ಅದು ಯಾರು ನೈಸರ್ಗಿಕವಾಗಿ ಹಾಳಾಗಿ ಹೋಗ್ಬಿಟ್ಟದಲ್ಲ, ಇದಕ್ಕೆ ಏನು ಉತ್ತರ ಅಂತ. ಇದಕ್ಕೆ ಉತ್ತರ ಹುಡುಕುವಂಥ ಸಾಹಸವನ್ನು ಯಾರು ಮಾಡೋರು? ಸರ್ಕಾರಗಳಂತೆ ಅವರ ಅಧಿಕಾರ ಉಳಿಸುವ ಸಲುವಾಗಿ, ತಮ್ಮ ಅಧಿಕಾರ ಮುಂದುವರಿಸುವ ಸಲುವಾಗಿ ಇಂಥವ್ರು ಸಹಾಯ ಸಹಕಾರನ ಕೇಳ್ತಾ ಹೋಗ್ತಿರ್ತದೆ. ಇವೆಲ್ಲನೂ ನೆನೆದಾಗ, ಇವೆಲ್ಲ ವಿಚಾರ ಮಾಡಿದಾಗ ಸಹಜವಾಗಿ ಒಂದಿಷ್ಟು ಏನು ಅನ್ನಿಸ್ತದಪ್ಪ ಅಂತಂದ್ರೆ, ಇಂಥ ರಾಜಕೀಯಕ್ಕೆ ಇತಿಶ್ರೀ ಹಾಡೋದು ಕಷ್ಟದ ಕೆಲಸ ಅನ್ನುವಂಥ ಮಾತು. ಇನ್ನು ನ್ಯಾಯಾಂಗಗಳು ತಮಗಿದ್ದಂಥ ಇತಿಮಿತಿ ಒಳಗೆ, ಯಾಕಂದ್ರೆ ಎಲ್ಲನೂ ನ್ಯಾಯಾಂಗದಿಂದ ಬಗೆಹರಿತದೆ, ನ್ಯಾಯಾಂಗನ ಪರಿಹರಿಸ್ತದೆ ಅಂತ ಹೇಳ್ಕೊಳ್ಳೋ ಸ್ಥಿತಿಯೊಳಗೆ ನಾವು ಇಲ್ಲಿ ಇವತ್ತು. ಯಾಕಂದ್ರೆ ಇದರಿಂದ ದಾಟಿಸ್ಕೊಂಡು ಬಂದಂಥ ಈಗ ನೋಡಿರಿ, ಎಷ್ಟು ಅಲ್ಲೆಲ್ಲ ಬಳ್ಳಾರಿ ಏರಿಯಾದಲ್ಲಿ ಹೋದ್ರೆ ಇವ್ರ ಜೊತೆಗೆ ಇನ್ನೂ ಅನೇಕರ ಅಲ್ಲಿ ಗಣಿ ವ್ಯವಹಾರ ಮಾಡಿದಂಥವ್ರು ಇದ್ದಾರೆ. ಆ ಗಣಿ ವ್ಯವಹಾರದಿಂದ ಎಷ್ಟು ವ್ಯವಹಾರಗಳಾಗಿದ್ದಾವೆ ಸಹಿತ ನಮ್ಮ ಕಣ್ಣಿಗೆ ಹಚ್ಚೋಂಗಿದ್ದು, ಆ ಸಹಿತ ಅಲ್ಲಿ ಎಲ್ಲರೂ ಉಳ್ಕೊಂಡು ಬಂದಿದ್ದಾರೆ. ನಿಸರ್ಗ ಅಲ್ಲಿ ಹಾಳಾಗ್ಯದ, ಜೊತೆಯಲ್ಲಿ ಜನರ ಆರೋಗ್ಯನೂ ಹಾಳಾಗ್ಯದ, ಉದ್ಯೋಗ ಸೃಷ್ಟಿನೂ ಆ ಪ್ರಮಾಣದಲ್ಲಿ ಇಲ್ಲ ಬಳ್ಳಾರಿ ಏರಿಯಾದಲ್ಲಿ ಅನ್ನುವಂಥದ್ದು ಅದೆಲ್ಲನೂ ಗಮನಿಸಿ ಇವತ್ತು ಜನಾರ್ದನ ರೆಡ್ಡಿ ಅವ್ರಿಗೆ ಮೋಸ್ಟ್ ಪ್ರೊಬಬಲಿ ಜೈಲಿಗೆ ಹೋಗುವಂಥದ್ದೇನೋ ಬರ್ಬೋದು. ಆದರೆ ಅದನ್ನು ಉಳ್ಕೊಂಡು ಬರುವಂಥದ್ದು ಹಾದಿಗಳು ಸಾಕಷ್ಟು ಇರೋದ್ರಿಂದ, ಸಾಕಷ್ಟು ಚೆನ್ನಾಗಿ ಗಳಿಸಿದ್ರಿಂದಾಗಿ ಈ ಎಲ್ಲ ನಮ್ಮ ನಿಸರ್ಗದಿಂದ ಇದಕ್ಕೆ ಶಾಶ್ವತ ಪರಿಹಾರ ಏನಪ್ಪ ಅನ್ನುವಂಥದ್ದು ಸಹಿತ ನಾವು ಮೇಲೆ ವಿಚಾರ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದಂತೆ ಇದ್ದೇ ಅದ.